ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಕೂಡ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಶುರುವಿನಲ್ಲೇ ಇವತ್ತು ರೋಹಿಣಿ ಆಟ ಬಯಲಾಗಿ ಹೋಗುತ್ತೆ. ರೋಹಿಣಿನ ಮನೆಯಿಂದ ಹೊರಗಡೆ ಕೂಡ ಹಾಕ್ತಾರೆ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಲ್ಲ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಇಲ್ಲಿ ಮೇಕೆ ಮಂಜಣ್ಣ ಎಲ್ಲ ವಿಷಯನೂ ಸತ್ಯ ಒಪ್ಕೊಂಡಿದ್ದಾನೆ. ರಾಯರೇ ಬೇಜಾರು ಮಾಡ್ಕೋಬೇಡಿ, ನಾನು ಯಾವ ಮಲ್ಲೇಶನು ಅಲ್ಲ, ದಿನೇಶನು ಅಲ್ಲ, ನಾನು ಮೇಕೆ ಮಂಜಣ್ಣ ಅಂತ. ನಾನು ಸುಮಾರು ವರ್ಷದಿಂದ ಮೇಕೆ ಬಿಸ್ನೆಸ್ ಮಾಡಿಕೊಂಡು ಮೇಕೆಗಳನ್ನ ಮಾರ್ಕೊಂಡು ಇದ್ದೀನಿ. ಈಗ ನಾನು ತರಕಾರಿ ಅಂಗಡಿನ ಕೂಡ ಇಟ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಮ ಫ್ರೆಂಡ್ ಇದ್ರಲ್ಲ ಕೇಶವು, ಅವ್ರಿಗೆ ನಾನು ಇವಾಗ ಸಂಬಂಧ ಕೂಡ ಬೆಳೆಸಿದ್ದೀನಿ ಅವ್ರ ಹತ್ರ. ಅಂದರೆ ನನ್ನ ತಂಗಿ ಮಗ ಮದುವೆ ಮಾಡ್ಕೊಂಡಿರೋದು ಅವ್ರ ಮಗಳನ್ನೇ. ಹಾಗಾಗಿ ಈ ರೀತಿ ತಪ್ಪಾಗಿ ಹೋಗ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ ರಾಯರೇ ಅಂತ ಹೇಳ್ಬಿಟ್ಟು ಬೇಡ್ಕೊತಾ ಇರ್ತಾನೆ ಮೇಕೆ ಮಂಜಣ್ಣ. ಆ ವಿಷಯನ ಶಾಂತಿ, ರಂಗನಾಥ್ ಅವರು ಎಲ್ಲರೂ ತುಂಬಾ ಶಾಕ್ ಆಗಿಬಿಟ್ಟಿದ್ದಾರೆ ಮನೆಯವರೆಲ್ಲ. ಈ ವಿಷಯನ ಕೇಳಿದ ತಕ್ಷಣವೇ ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಮನೋಜ್ ಅಂತೂ ತಲೆ ಹೊಡ್ಕೋತಾ ಇದ್ದಾನೆ ಆ ವಿಷಯನ ಕೇಳಿದ ತಕ್ಷಣ. ಯಾಕೆಂದರೆ ಇವಳು ಸುಮ್ಮನಾದರೂ ಫಾರಿನ್ನು ಹಾಗೆ ಹೀಗೆ ಅಂತ ಸುಳ್ಳು ಹೇಳಿದ್ಲಲ್ವ ಮನೆಯಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಕೇಳಿ ತುಂಬಾ ಶಾಕ್ ಆಗಿಬಿಟ್ಟಿದ್ದಾರೆ. ಈ ಶಾಕಿಂದ ತಡ್ಕೊಳ್ಳೋಕ್ಕೆ ಆಗದಿಂದ ಅಂತ ಶಾಕ್ ಆಗೋಗಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿಗೆ ಸೂರ್ಯ ಇದ್ಕೊಂಡು ಇಷ್ಟೊಂದೇ ಅಲ್ಲ, ಏನೆಲ್ಲ ಮಾಡಿದ್ದಾಳೆ ಗೊತ್ತಾ, ಇನ್ನು ತುಂಬಾ ಕತೆಗಳಿದ್ದಾವೆ, ಇನ್ನು ಏನೇನೆಲ್ಲ ಒಳಗಡೆ ಬಚ್ಚಿಟ್ಟಿದ್ದಾಳೆ ಗೊತ್ತಿಲ್ಲ, ಒಂದೊಂದೇ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಮತ್ತು ಅಪ್ಪ, ನಾನು ಇಲ್ಲಿ ಮದುವೆಗೆ ಹೋಗಿದ್ನಲ್ವಾ, ಆ ಮದುವೆ ಇವತ್ತು ಇವರು ರಿಲೇಷನ್ ಅಂದರೆ ನಿಮ್ಮ ಫ್ರೆಂಡ್ ಇದನ್ನಲ್ಲ ಕೇಶವ್ ಅಂಕಲು, ಅವರು ರಿಲೇಷನ್, ಇವರು ಮದುವೆ ಮಾಡ್ಕೊಂಡಿರೋದು ಸಂಬಂಧಿಗಳೇನಪ್ಪ. ಅಲ್ಲಿ ಹೋದಾಗ ನನಗೆ ಇವರು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇನ್ನೊಂದು ವಿಷಯ ಗೊತ್ತಮ್ಮವ, ಅವತ್ತೊಂದಿನ ತರಕಾರಿ ತೊಗೊಂಡು ಬಂದಿದ್ರು ನೋಡಿ ಕೇಶವ್ ಅಂಕಲ್ಲು, ನಮ್ಮ ಬೀಗರು ಕೊಟ್ರು ಅಂತ ಹೇಳಿದ್ರಲ್ಲ, ಆ ತರಕಾರಿ ಕೂಡ ಇವ್ರ ಅಂಗಡಿಯಿಂದನೇ ತಂದಿರೋದು, ಇವ್ರದ್ದು ತರಕಾರಿ ಅಂಗಡಿ ಕೂಡ ಇದೆ ಮವ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ರೋಹಿಣಿಗೆ ಬಾಯಿ ನೀರು ಕೆಳಕ್ಕೆ ಬಂದಿದ್ದಾವೆ ಅಂತ ಹೇಳ್ತಾರಲ್ಲ, ಹಾಗಾಗೋಗಿದೆ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ ಅವಳಿಗೆ. ತಿರ್ಗಾ ಮೇಕೆ ಮಂಜಣ್ಣ, ದಯವಿಟ್ಟು ಬೀಗ್ರೆ ನನ್ನ ಕ್ಷಮಿಸ್ಬಿಡಿ ರಾಯರೇ ಅಂತ ಹೇಳಿ ಬೇಡ್ಕೋತಾ ಇರ್ತಾರೆ. ಬೇಡ್ಕೊಂಡ್ರು ಕೂಡ ಯಾರು ಕೂಡ ಇಲ್ಲಿ ತಲೆ ಕೆಡಿಸ್ಕೊಳೋದಿಲ್ಲ. ಇಂಥ ಚೀಪ್ ಮೆಂಟಾಲಿಟಿ ಕೆಲಸ ಮಾಡಿ ಕ್ಷಮಿಸಿ ಅಂತ ಕೇಳ್ತಿರಲ್ಲ, ನಿಮಗೇನು ಅನ್ಸೋದಿಲ್ವಾ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಮನೋಜ ಹಾಗೆಯೇ ಶಾಂತಿ ಅಂತೂ ಬೆಂಕಿ ಆಗೋಗಿದ್ದಾಳೆ. ಈ ಬೆಂಕಿ ಸಿಟ್ಟಿಗೋಸ್ಕರ ರೋಹಿಣಿಗೆ ಏನು ಕಾದಿದೆಯೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಸುಟ್ಟು ಮಾಡ್ಕೊಂಡಿದ್ದಾಳೆ. ಮತ್ತು ರಂಗನಾಥ್ ಅವ್ರು ಇದ್ಕೊಂಡು, ನೀವು ಕ್ಷಮಿಸಿ ಅಂತ ಯಾವ ಮಕ್ಕಳಲ್ಲಿ ಕೇಳ್ತಾ ಇದ್ದೀರಾ, ಈ ರೀತಿಯೆಲ್ಲ ಮಾಡೋಕ್ಕೆ ನಿಮ್ಗೇನು ಅನ್ಸೋದಿಲ್ವಾ ಅಂತ ಅಂದಾಗ, ನೋಡಿ ನಾನು ಇದನ್ನು ಮಾಡಿದ್ದು ಒಂದೇ ರೀಸನ್ನೇ. ಏನು ಮಾಡಿದ್ರು ಗೊತ್ತಾ, ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬಾ ಹುಚ್ಚು. ಆ್ಯಕ್ಟಿಂಗ್ ಮೇಲೆ ಡೈರೆಕ್ಟರ್ನೆಲ್ಲ ಕೇಳಿಕೊಂಡು ಸಿಕ್ಕಾಪಟ್ಟೆ ಕನ್ವಿನ್ಸ್ ಮಾಡಿಕೊಂಡು ಆ್ಯಕ್ಟಿಂಗ್ ಕೊಡ್ರಿ ಅಂತ ಹೋಗ್ತಾಯಿದ್ದೆ. ಆದರೆ ಒಂದಿನ ಪೂಜೆನೂ ರೋಹಿಣಿ ಹೋಗಿ ನಮ್ಮದು ಒಂದು ಆ್ಯಕ್ಟಿಂಗ್ ಮಾಡೋದಿದೆ, ಮಾವನ ಪಾತ್ರ ಬರ್ತೀರಾ ಅಂತ ಕರೆದ್ರು. ನಾನು ರಿಯಲ್ ಅಂದ್ಕೊಂಡೆ, ದಿನೇಶ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಅದು ಆ್ಯಕ್ಟಿಂಗ್ ಅಂತಲೇ ಅಂದ್ಕೊಂಡೆ. ಆದರೆ ನಿಮ್ಮ ಮನೇಲಿ ಏನೆಲ್ಲ ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ, ಆ ಅಮ್ಮ ನಿಜ ಹೇಳಿದ ಮೇಲೆ ನಾನು ಕೂಡ ಆ ಆ್ಯಕ್ಟಿಂಗ್ನ ಕಂಟಿನ್ಯೂ ಮಾಡಿದೆ, ಅಷ್ಟೇ ಆಗಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದ ತಕ್ಷಣ ಎಲ್ಲರೂ ಕೂಡ ತುಂಬ ಶಾಕ್ ಆಗ್ತಾರೆ. ಅಂದರೆ ನೀವು ನಾಚಿಕೆ ಆಗಲ್ವಾ, ಈ ಆ್ಯಕ್ಟಿಂಗೋಸ್ಕರ ಒಂದು ಸಂಸಾರ ಜೊತೆ ಆಟ ಆಡಿದಿರಲ್ಲ, ಏನಮ್ಮ ರೋಹಿಣಿ, ನಿನಗೇನೆಲ್ಲ ಕಷ್ಟ ಕೊಟ್ಟಿದ್ದೀವಿ ನಮ್ಮ ಮನೇಲಿ, ನಿನಗೇನೆಲ್ಲ ಕಷ್ಟ ಇತ್ತು ಹೇಳು ಅಂಥದ್ದು. ನಮ್ಮ ಮನೇಲಿ ಬದುಕೋಕ್ಕೆ ನಿನಗೇನು ಕಷ್ಟ ಆಗಿತ್ತು, ನಮ್ಮಂಥ ಒಳ್ಳೆ ಜನಗಳ ಮಧ್ಯದಲ್ಲಿ ಬದುಕೋಕ್ಕೆ ನಿನಗೇನಂತ ಕಷ್ಟ ಆಗಿತ್ತು ಅಂತ ರಂಗನಾಥ್ ಅವರು ಬೈತಾ ಇರ್ತಾರೆ. ಇನ್ನು ಮೇಕೆ ಮಂಜಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ನಿನ್ನ ಹೊರಡ್ತೀನಿ ಅಂತೇಳಿ ಹೇಳ್ತಾರೆ. ಆಗ ರಂಗನಾಥ್ ಅವರು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಬೈತಾರೆ, ನಿಮಗೆ ಮನುಷ್ಯತ್ವ ಇಲ್ವಾ, ನಿಮ್ಮ ಜನ್ಮಕ್ಕಿಷ್ಟು ಇಂಥ ಒಂದು ಕೆಲಸನ ಮಾಡಿ ನಮ್ಮ ಫ್ಯಾಮಿಲಿನೆಲ್ಲ ಈ ರೀತಿ ಪರಿಸ್ಥಿತಿ ತಂದಿಟ್ಬಿಟ್ರಲ್ಲ ನೀವು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು, ಏನು ಈ ಥರ ಮಾಡಿದ್ರಲ್ಲ ನೀವು, ಇಂಥ ಚೀಪ್ ಮೆಂಟಾಲಿಟಿ ಕೆಲಸ ಅಂತೇಳಿ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಡ್ತಾರೆ. ಬೈದ ತಕ್ಷಣ ರೋಹಿಣಿನೂ ಅಷ್ಟೇ, ಏನಮ್ಮ ರೋಹಿಣಿ, ಎಂಥ ದೊಡ್ಡ ಗನಾಂಧಾರಿ ಕೆಲಸ ಮಾಡಿದೀಯಮ್ಮ ನೀನು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈತಾರೆ. ಬೈದ ತಕ್ಷಣ ಅದು ಮಾವ ಅದು ಅಂತ ಹೇಳಕ್ಕೆ ಹೋಗ್ತಾಳೆ. ಏನಮ್ಮ ಹೇಳಕ್ಕೆ ಬತ್ತೀಯ ನೀನು ಅಂತ, ದಯವಿಟ್ಟು ಕ್ಷಮಿಸ್ಬಿಡಿ ಮಾವ ಅಂತ ಹೇಳಿ ರೋಹಿಣಿ ಬೇಡ್ಕೋತಾಳೆ. ಅದೇಗಿಂತ ತಪ್ಪನ್ನ ಕ್ಷಮಿಸೋಕ್ಕಾಗುತ್ತೆ, ಅದು ಶಾಂತಿ ಕ್ಷಮಿಸ್ತಾಳ.
ಕ್ಷಮಿಸೋಕ್ಕಂತೂ ಸಾಧ್ಯನೇ ಇಲ್ಲ. ಏಕೆ ಅಂತಂದರೆ ನೋಡೇ ಶಾಂತಿ, ನೀನು ಮೆಚ್ಚಿ ತಂದಿರೋ ಸೊಸೆ ಕಣೆ, ಬಂಗಾರ 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 ಅಂತಿದ್ದಲ್ಲ, ಮಲೇಷ್ಯಾ ದುಡ್ಡಿರೋದು ಹಾಗೆ ಹೀಗೆ ಅಂತಿದ್ಯಲ್ಲ, ಇವಳ ಹತ್ರ ₹1 ದುಡ್ಡಿಲ್ಲ ಕಣೆ. ಅವಳ ಅಪ್ಪ ಅಮ್ಮನೇ ಯಾರಂತ ಗೊತ್ತಿಲ್ಲ, ಅವಳು ಎಲ್ಲಿಂದ ಬಂದವಳಂತಾನೆ ಗೊತ್ತಿಲ್ಲ. ನಾನು ನನ್ನ ಸೊಸೆನ ಕರ್ಕೊಂಡು ಬಂದಿದ್ದೀನಿ ಮಾರಲ್ಲ ಅಂತ ಹೇಳ್ತಿದ್ದಲ್ಲ ಯಾವಾಗಲೂ, ನೀನು ಕರ್ಕೊಬಂದಿರೋ ಸೊಸೆ ಏನೇ ಆದ್ಲು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಸರಿಯಾಗಿ ಕೇಳ್ತಾರೆ ಶಾಂತಿಗೆ. ಆದರೆ ಅವಳಿಗೆ ಏನು ಮಾತಾಡೋ ಒಂದು ಸಿಚುವೇಶನ್ಸ್ ಕೂಡ ಇರೋದಿಲ್ಲ. ಯಾಕಂದರೆ ಏನು ಮಾತಾಡೋಕ್ಕೆ ದಾರಿ ಐತೆ, ಏನೂ ಮಾತಾಡೋಕ್ಕೆ ದಾರಿನೇ ಇಲ್ಲ. ಮತ್ತು ಇಲ್ಲಿ ಇವ್ರು ಇದ್ಕೊಂಡು ಮೇಕೆ ಮಂಜಣ್ಣ, ದಯವಿಟ್ಟು ಹುಡುಗಿನ ಕ್ಷಮಿಸ್ಬಿಡಿ, ಏನೋ ಅವಳು ಏನು ಕಷ್ಟ ಇತ್ತೋ ಏನೋ ಸುಳ್ಳು ಹೇಳಿದ್ದಾಳೆ, ಅವಳಿಗೊಂದು ಬಾಳು ಕೊಡಿ ಅಂತ ಹೇಳ್ಬಿಟ್ಟು, ನೋಡಮ್ಮ ರೋಹಿಣಿ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಇನ್ನು ಹೇಳ್ದಲ್ಲೇ ದಾರಿ ಇರಲಿಲ್ಲ ತಾಯಿ, ದಯವಿಟ್ಟು ಕ್ಷಮಿಸು ಅಂತೇಳಿ ರೋಹಿಣಿನ ಬೇಡ್ಕೋತಾನೆ ಮೇಕೆ ಮಂಜಣ್ಣ. ಹಂಗೆ ಬೇಡ್ಕೊಂಡು ಸರಿ ಆಯ್ತಮ್ಮ ಹೊರಡ್ತೀನಿ ನಿನ್ನ ಅಂತೇಳ್ಬಿಟ್ಟು ಹೊರಡ್ತಾನೆ. ರಂಗನಾಥ್ ಅವ್ರು ಇದ್ಕೊಂಡು, ಇನ್ನು ನಾಚಿಕೆ ಆಗಲ್ವ ನಿಮ್ಗೆ ಇಲ್ಲಿ ನಿಂತ್ಕೊಂಡಿರೋಕ್ಕೆ, ಫಸ್ಟು ಹೊರಡಿ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಶಾಂತಿ ಕೂಡ ಅಷ್ಟೇ, ಇಲ್ಲ 2 ನಿಮಿಷ ಇದ್ದರೆ ಮತ್ತೆ ಇವಳಿಗೆ ಗ್ರಾಚಾರ ಬಿಡಿಸೋದನ್ನ ನಿಮಗೆ ಗ್ರಾಚಾರ ಬಿಡಿಸ್ತೀನಿ, ಫಸ್ಟ್ ಇಲ್ಲಿ ಎಲ್ಲಿ ನಿಂತ್ಕೊಬಿಡಿ, ಫಸ್ಟು ಹೊರಡಿ ನೀವು ಅಂತ ಹೇಳ್ಬಿಟ್ಟು ಶಾಂತಿ ಜೋರಾಗಿ ಕಿರಿಸ್ತಾಳೆ. ಕಿರ್ಚಿದ ತಕ್ಷಣವೇ ಇನ್ನು ಆವಯ್ಯ ಕೂಡ ಅಷ್ಟೇ ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ, ಹೊರಟದೇ ಹೋಗ್ತಾನೆ. ಇನ್ನು ರಂಗನಾಥ್ ಇದ್ಕೊಂಡು ಸರಿಯಾಗಿ ಸಿಕ್ತು ಅವ್ರಿಗೆ ಕೂಡ ಭಯಕ್ಕೆ. ಏನೇ ಶಾಂತಿ, ಏನೇ ಹೇಳ್ತೀಯ ಇವಾಗ ಇದಕ್ಕೆ, ಅಲ್ಲ ಏನು ಹೇಳ್ತೀಯ ಹೇಳೋ, ಕಾಗೆ ಬಂಗಾರನ ಮನೆಗೆ ಕರ್ಕೊಂಡು ಬಂದಿದೆಯಲ್ಲ, ಇದಕ್ಕೆ ಏನು ಮಾಡಲಿ, ಕುಲ ಗೋತ್ರ ಯಾವ ಊರು ಯಾವ ತಂದೆ ಯಾವ ತಾಯಿ ಅನ್ನೋದೇ ಗೊತ್ತಿಲ್ವಲ್ಲೇ ಅಂತ ಹೇಳ್ಬಿಟ್ಟು ಹೇಳಿದಾಗ ಈಗ ಸಖತ್ತು ಸಿಟ್ಟು ಬರುತ್ತೆ ಶಾಂತಿಗೆ. ಏಯ್ ಗುಂಗ್ರಿ, ಏನೇ ಇಂಥ ಮೋಸ ಮಾಡ್ದಲ್ಲೇ ನೀನು, ಥೂ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಅಂತ ಹೇಳಿ ರಪ್ಪ ನಂಗೆ ಒಂದೇಟು ಕಪಾಳಕ್ಕೆ ಬಾರಿಸ್ತಾಳೆ. ಬಾರಿಸಿದ ತಕ್ಷಣವೇ ಇವರು ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ. ಇಲ್ಲಿ ಸೂರ್ಯ ಹಾಗೆ ಮೀನಾ, ರಂಗನಾಥ್ ಅಷ್ಟೇ ತುಂಬಾ ಶಾಕ್ ಆಗಿಬಿಡ್ತಾನೆ. ಆಗ ಇಲ್ಲಿ ರಂಗನಾಥ್ ಇದ್ಕೊಂಡು, ಏನಪ್ಪ ಮನೋಜ, ಎಲ್ಲ ವಿಷಯ ಗೊತ್ತಿದ್ದು ನೀನು ಕೂಡ ನೀನು ಹೆಂಡ್ತಿ ಸಪೋರ್ಟ್ ಮಾಡ್ಕೊಂಡಿದ್ದೇನಪ್ಪ, ನಮಗೆ ವಿಷಯನ ಹೇಳ್ದಂಗೆ ಮುಚ್ಚಿಟ್ಟಿಯಾ ಅಂತೇಳಿ ಕೇಳ್ತಾನೆ. ಅಪ್ಪ ನನಗೆ ಯಾವ ವಿಷಯನೂ ಗೊತ್ತಿಲ್ಲಪ್ಪ, ನಾನು ಕೂಡ ನಿಮ್ಮ ಥರನೇ ನಂಬಿದ್ದೆ ಅಪ್ಪ ಅಂತೇಳಿ ಪಾಪ ಮನೋಜ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇಲ್ಲಿ ಐನರ್ ಬರ್ತಾರೆ. ಮಹಾಮಂಗಳಾರತಿ ಮಾಡಲಾ ಅಂತ ಹೇಳ್ಬಿಟ್ಟು ಕೇಳೋಕ್ಕೆ. ಮಹಾಮಂಗಳಾರತಿ ಮಾಡಲಾ ಅಂತ ಕೇಳಿದ್ದಕ್ಕೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಮಹಾಮಂಗಳಾರತಿ ಇಲ್ಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಇನ್ನು ಶಾಂತಿಗೆ ತುಂಬಾ ಕೋಪ ಬಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈದು ಅವಳಿಗೆ 2 ಕಪಾಳಕ್ಕೆ ಬಾರಿಸ್ತಾಳೆ. ಮತ್ತು ಮನೋಜನಿಂದಕ್ಕೆ ಓಡೋಗ್ತಾಳೆ ರೋಹಿಣಿ. ಮನೋಜನಿಂದಕ್ಕೆ ಓಡಿದ್ರೆ ಮನೋಜ ಇದ್ಕೊಂಡು ಅವನಿಗೆ ಇವಾಗ ತುಂಬಾ ಶಾಕ್ ಆಗಿರುತ್ತೆ. ಹೋಗಿ ಕೈನ ಹಿಡ್ಕೋತಾಳೆ. ಮನೋಜ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅವನು ಭುಜದ ಮೇಲೆ ಕೈ ಹಾಕ್ತಾನೆ. ಹಾಕೋಥರ ಅವಳಿಗೆ ಖುಷಿ ಆಗುತ್ತೆ, ನನ್ನ ಗಂಡ ಕ್ಷಮಿಸ್ಬಿಟ್ಟು ನೀನು ಅಂತ ಹೇಳ್ಬಿಟ್ಟು. ಆದರೆ ಅವ್ನು ಕರ್ಕೊಂಡು ಬಂದು ಮುಂದಕ್ಕೆ ಬಿಟ್ಟು ಹಿಂದಕ್ಕೆ ಅದೇ ಹೋಗ್ತಾನೆ. ಹಾಗಂದ ತಕ್ಷಣ ರೋಹಿಣಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾಯಿರಲ್ಲ, ಅಂದರೆ ಗಂಡನೂ ಬಿಟ್ಕೊಟ್ಟ ಈ ಟೈಮಲ್ಲಿ ಅಂತ. ಇನ್ನು ಇವಾಗ ತುಂಬಾ ಚಾನ್ಸ್ ಸಿಕ್ತು ಅಂತಲೇ ಹೇಳ್ಬೋದು ಯಾರಿಗೆ, ಇಲ್ಲಿ ಶಾಂತಿಗೆ. ಮತ್ತೆ ಬಂದು ಇನ್ನೊಂದು 2 ಬಾರಿಸ್ತಾಳೆ. ಬಾರಿಸಿದ ತಕ್ಷಣ ದಯವಿಟ್ಟು ಕ್ಷಮಿಸಿ ಅತ್ತೆ ನನ್ನ ಅಂತ ಹೇಳ್ಬಿಟ್ಟು ಬೇಡ್ಕೋತಾಳೆ. ಎಷ್ಟೇ ಬೇಡ್ಕೊಂಡ್ರೂ ಕೂಡ ನಾಚಿಕೆ ಆಗಲ್ವೇನೆ ನಿನಗೆ? ಏ ಗುಂಗ್ರಿ, ಈ ಮನೇಲಿ ಏನೇ ಕಮ್ಮಿ ಆಗಿತ್ತು ನಿನಗೆ? ಮಹಾರಾಣಿ ಆಗಿದ್ದಲ್ಲೇ ಮನೇಲಿ 30 ಲಕ್ಷ ಹೊತ್ಕೊಳೋದೆ, ಶೋರೂಮ್ ಮಾಡಿದೆ, ಮತ್ತು ಒಡವೆನೆಲ್ಲ ಮಾರಿ ನಿನಗೆ ಬ್ಯೂಟಿ ಪಾರ್ಲರ್ನ ಮಾಡಿಕೊಟ್ಟೆ. ಮನೆಯಲ್ಲಿ ಮಗಳಿಗಿಂತ ಹೆಚ್ಚಿನ ನೋಡ್ಕೊಂಡನಲ್ಲೇ, ನನ್ನ ತಂದೆ ತಾಯಿನೂ ಇಷ್ಟು ನಂಬಿರಲಿಲ್ಲ, ನಿನ್ನಷ್ಟು ನಂಬಿದ್ನಲ್ಲೇ, ಕಚ್ಬಿಟ್ಟಲ್ಲೇ ಯಾವ ಥರ ನೀನು ವಿಷ ಇಟ್ಕೊಂಡು ಮನಸ್ಸಲ್ಲಿ ಅಂತ ಹೇಳ್ಬಿಟ್ಟು ತುಂಬ ನೋವು ಪಟ್ಕೊಂಡು ಶಾಂತಿ ಅವರು ಸಕ್ಕತ್ತಾಗೆ ಬೇಜಾರು ಮಾಡಿಕೊಂಡು ಹೊಡಿತಾ ಇರ್ತಾರೆ. ಥೂ ನಿನ್ನ ಜನ್ಮಕ್ಕೆ, ನೀನು ಒಂದು ಎಣ್ಣೆನೆ, ನೀನು ಒಂದು ಮನುಷ್ಯಳೇನೆ, ನಿನ್ನ ಎಷ್ಟು ನಂಬಿ ನನ್ನ ಮನೆ ಕರ್ಕೊಂಡು ಬಂದಿದ್ನೆ, ನನ್ನ ಮಗನ ಜೀವನದಲ್ಲಿ ಬಂದ್ಬಿಟ್ಟು ಈ ರೀತಿ ಎಲ್ಲ ಮಾಡ್ದಲ್ಲೇ ರೀ, ನನ್ನ ದೇವ್ರನ್ನ ಬೇಡ್ಕೊಂಡೆ ರೀ, ಇವತ್ತೆಲ್ಲ ದೋಷಗಳು ಹೊರಟೋಗ್ಲಿ, ನನ್ನ ಮಗನಿಗೆ ಯಾರೆಲ್ಲ ಮೋಸ ಮಾಡಿದಾರೋ ಅವರೆಲ್ಲ ಸರ್ವನಾಶ ಆಗೋಗ್ಲಿ ಅಂತ ಹೇಳಿ ಅಂದ್ಕೊಂಡಲ್ರಿ. ಅದಕ್ಕೆ ನೋಡ್ರಿ ಇವತ್ತು ನನ್ನ ಮಗನಿಗೆ ಮೋಸ ಮಾಡಿರೋರು ಈ ರೀತಿ ಸಿಗೆ ಬಿದ್ದಿದ್ದಾರೆ ದೇವಸ್ಥಾನದ ಮುಂದೆನೆ ಅಂತ ಹೇಳಿ ಬೇವಿನ ಸೊಪ್ಪನ್ನ ಕೈಯಲ್ಲಿ ಇಟ್ಕೋತಾಳೆ. ಬೇವಿನ ಸೊಪ್ಪನ್ನ ಕೈಯಲ್ಲಿ ಇಟ್ಕೊಂಡು ರಣಚಂಡಿ ಥರ ಶಾಂತಿ ಸಿಟ್ಟು ಮಾಡಿಕೊಂಡು ಸರಿಯಾಗಿ ಬಾರಿಸ್ತಾಳೆ ಓಡೋಡಿಸ್ಕೊಂಡೋಗಿ. ಎಷ್ಟೇ ಓಡಿಸ್ಕೊಂಡು ಹೋದ್ರೂ ಕೂಡ, ಬಾರ್ಸಕ್ಕೆ ಹೋದ್ರೂ ಕೂಡ ಫೈನಲಿ ಮೀನಾ ಹಿಂದೆ ಹೋಗ್ತಾಳೆ. ಮೀನಾ ಹಿಂದೆ ಹೋಗಿ ಬಚ್ಚಿಕೊಂಡು ಮೀನವರೇ ಕಾಪಾಡಿ ಅಂತ ಬೇಡ್ಕೋತಾಳೆ. ಬೇಡ್ಕೊಂಡ್ರಿ ಇಲ್ಲಿ ರಂಗನಾಥ್ ಇದ್ಕೊಂಡು, ಅಲ್ಲ ಕಣೆ, ಇನ್ನೂ ನಿನಗೆ ಮೀನಾ ಏನಂತ ಗೊತ್ತಾಗ್ಲಿಲ್ವೇನೆ, ಮೀನನೇ ಬೈತಾ ಇದೆಯಲ್ಲೇ ನೀನು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈತಾರೆ. ಆಗ ಬೈದ ತಕ್ಷಣವೇ ಇನ್ನು ಈ ಕಡೆ ಬರ್ತಾಳೆ, ಮೀನಾ ಕಡೆ ಹೋಗಿರೋಳು. ಮತ್ತೆ ಓಡಿಸ್ಕೊಂಡೋಗಿ ಹೊಡಿತಲೇ ಇರ್ತಾಳೆ.
ಎಷ್ಟು ಹೊಡಿತಾಳೆ ಅಂತಂದರೆ ಬೇವಿನ ಸೊಪ್ಪಲ್ಲಿ ಹಾಗೆ ಹೊಡಿಯೋದಿಲ್ಲ, ಸಿಕ್ಕಾಪಟ್ಟೆ ಹೊಡೆದಾಕ್ಬಿಡ್ತಾಳೆ ಶಾಂತಿ. ಎಷ್ಟು ಹೊಡೆದ್ರೂ ಕೂಡ ರೋಹಿಣಿ ಕೆಳಗಡೆ ಬಗ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಮುಖಕ್ಕೆ ಆಗಿಬಿಡುತ್ತೆ ಅವಳಿಗೆ. ಅಲ್ಲಿ ಅರ್ಶಿನ ಕುಂಕುಮ ಇಟ್ಟಿರ್ತಾರಲ್ವ ಹೋಮ ಸುಡೋಕ್ಕೋಸ್ಕರ, ಅಲ್ಲಿ ಬಗ್ಗಿದ ತಕ್ಷಣ ಅರ್ಶಿನ ಕುಂಕುಮ ಎಲ್ಲ ಮುಖಕ್ಕೆ ಅಂಟ್ಕೊಬಿಡುತ್ತೆ. ಅತ್ತೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅತ್ತೆ, ದಯವಿಟ್ಟು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಬೇಡ್ಕೋತಾಳೆ. ಮತ್ತು ರಂಗನಾಥ್ ಅವ್ರು ಬಂದ್ಬಿಟ್ಟು ಅಡ್ಡ ನಿಂತ್ಕೋತಾರೆ. ಬೇಡ ಕಣೆ, ಹೆಣ್ಮಕ್ಳೆಲ್ಲ ಹೊಡಿಬಾರ್ದು, ಇಲ್ಲೆಲ್ಲ ಜನ ನೋಡ್ತಾ ಇದ್ದಾರೆ, ಅದು ಏನು ಹೇಳಕ್ಕೆ ಬರ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಳೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಅವ್ರಿಗೆ ಹೇಳೋದು ಕೇಳಿಸ್ಕೊಳಕ್ಕೂ ತಾಳ್ಮೆ ಇರೋದಿಲ್ಲ ಶಾಂತಿಗೆ, ಸಿಟ್ಟು ಅಷ್ಟೊಂದು ಕೋಪ ಬಂದಿರುತ್ತೆ. ಮತ್ತು ಮೀನಾ ಬಂದ್ಬಿಟ್ಟು ಅತ್ತೆ ದಯವಿಟ್ಟು ಬಿಟ್ಬಿಡಿ ಅತ್ತೆ, ಏನೋ ಹೇಳಕ್ಕೆ ಬರ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಳ್ಳಿ ಅತ್ತೆ, ಯಾಕತ್ತೆ ನೀವು ಇಷ್ಟೊಂದು ಆವೇಶ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮೀನಾ ಹೇಳಿದಾಗ, ಇಲ್ಲಿ ರೋಹಿಣಿ ಇದ್ಕೊಂಡು ಮಗುನ ಚಿವುಟರು ನೀವೇ, ಬಂದು ಸಮಾಧಾನ ಮಾಡೋರು ನೀವೇ, ತಂದಿಕ್ಕಿ ನನ್ನ ಸಂಸಾರನೇ ಬುಡ ನಾಶನ ಮಾಡಿದ್ದೀರಾ, ಇನ್ನೇನು ನೀನು ಬುದ್ಧಿ ಹೇಳ್ತಾ ಇರೋದು ಅಂತ ರೋಹಿಣಿ ಮೀನಾಗೆ ಬೈತಾಳೆ. ಅವಳಿಗಿನ್ನೂ ಅರ್ಥ ಆಗಿರಲ್ಲ, ನನ್ನ ಜೀವನ ಹಿಂಗಾಯ್ತಲ್ಲ, ನಾನು ಇನ್ಮೇಲಾದರೂ ಸತ್ಯ ಹೇಳಿ ಬದುಕೋಣ ಅನ್ನೋದು ಅವಳಿಗೊಂಚೂರು ನಿಟ್ಟಾಗಿರಲ್ಲ. ಅವಳು ಸಿಟ್ಟೆ ಅವಳಿಗೊಂದು ದೊಡ್ಡದಾಗಿರುತ್ತೆ, ಅವಳ ದ್ವೇಷನೇ ಅವಳಿಗೊಂದು ದೊಡ್ಡದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಿಟ್ಟು ಬಂದುಬಿಟ್ಟು ಅವಳಿಗೆ ಎಷ್ಟು ಕೋಪ ಬರುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಶಾಂತಿಗೆ. ಮೀನಾ ಹಿಂದೆ ಓಡೋಗ್ಬಿಡ್ತಾಳೆ ಬಚ್ಚಿಕೊಳ್ಳೋಕ್ಕೆ. ಮತ್ತೆ ಮೀನಾ ಹಿಂದೆ ಯಾವಾಗ ಹೋಗ್ತಾಳೋ ಬಚ್ಚಿಕೊಳ್ಳೋಕ್ಕೆ, ಅವಾಗ ಏನು ಮಾಡ್ತಾಳೆ ಶಾಂತಿ, ಅಲ್ಲಿ ತ್ರಿಶೂಲ ಇರುತ್ತೆ, ಆ ತ್ರಿಶೂಲನ ಎಡಗೈಯಲ್ಲಿ ಎತ್ತೇ ಬಿಡ್ತಾಳೆ. ತ್ರಿಶೂಲನ ಎತ್ತಿ ಅವಳ ಸಾಯಿಸೋ ಥರ ರೇಂಜ್ಗೆ ಹೋಗಿಬಿಡ್ತಾಳೆ. ಆವಾಗ ಮೀನಾ ಅಲ್ಲಿರೋರೆಲ್ಲ ತುಂಬಾ ಶಾಕ್ ಆಗಿಬಿಡ್ತಾರೆ, ಎಲ್ಲಿ ಸಾಯಿಸ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು. ಮೀನಾ ಹಿಂದೆ ಮೀನಾ ನನ್ನ ಕಾಪಾಡು ಕಾಪಾಡು ಅಂತೇಳಿ ಇಟ್ಕೊಂಡಿರ್ತಾಳೆ. ಮೀನನ ಎಷ್ಟು ದ್ವೇಷ ಮಾಡ್ತಿದ್ಲು, ಆದರೆ ಈಗ ಮೀನನೇ ಕಾಪಾಡು ಅಂತ ಹೋಗಿ ಇಟ್ಕೊಂಡಿದ್ದಾಳೆ. ಇದನ್ನೇ ಕಾಲ ಅನ್ನೋದು, ಯಾವತ್ತೂ ಒಳ್ಳೆತನಕ್ಕೆ ಒಳ್ಳೆಯದೇ ಆಗುತ್ತೆ ಅನ್ನೋದೊಂದು ಸಾಕ್ಷಿ ಇದಷ್ಟೇ. ಮತ್ತು ಇಲ್ಲಿ ಹೋಗಿ ಹಿಡ್ಕೊಂಡ್ಮೇಲೆ ಬಂದು ಇನ್ನೇನು ಹಾಕಬೇಕು, ಅವಾಗ ರಂಗನಾಥ್ ಅವ್ರು ತಡೀತಾರೆ, ಬೇಡ ಕಣೆ ಅಂತ ಹೇಳಿ. ಎಷ್ಟೇ ಬೇಡ ಅಂತಂದರೂ ಕೂಡ ಮಹಿಷಾಸುರಿ ಎದ್ದಾಳ್ತಾಳಲ್ಲ ಆ ರೀತಿ, ಮಹಿಷಾಸುರಿ ಎದ್ದಾಳ್ತಾಳಲ್ವ ಆ ರೀತಿ ಎದ್ದೊಳ್ತಾಳೆ. ಹಾಕೋಣ ಅಂತ ಹೇಳ್ಬಿಟ್ಟು ರಾಂಗಾಗಿ ಹೇಳಿದೆ ಅಂತ ಅನ್ನಿಸ್ತು, ಮಹಿಷಾಸುರಿ ಓಕೆನಾ, ನಾನು ರಾಂಗಾಗಿ ಹೇಳಿದೆ ಅಂತ ಅನ್ನಿಸ್ತು, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ತಿರ್ಗಿ ಅದಕ್ಕೂ ಕಮೆಂಟ್ ಹಾಕ್ಬೇಡಿ. ಇನ್ನೇನು ಬಂದ್ಬಿಟ್ಟು ತಿವಿಯೋಣ ಅಂತ ಹೋಗ್ತಾಳೆ, ಅಷ್ಟರಲ್ಲೇ ಮೀನಾ ಬಂದು ತ್ರಿಶೂಲನ ಹಿಡ್ಕೋತಾಳೆ ಕೈಯಲ್ಲಿ. ಅತ್ತೆ ದಯವಿಟ್ಟು ಯಾರ ಪ್ರಾಣನೂ ತೆಗಿಯಾಕು ಯಾರಿಗೂ ಇಲ್ಲತ್ತೆ, ಏನಿದ್ರು ಕೂಡ ಕೂತ್ಕೊಂಡು ಮಾತಾಡಬೇಕು ಅತ್ತೆ, ಈ ರೀತಿಯೆಲ್ಲ ಆವೇಶದಲ್ಲಿ ಒಂದು ಪ್ರಾಣ ತೆಗೆಯೋದು ದೊಡ್ಡ ಮಹಾಪಾಪ ಅತ್ತೆ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಥರ ಕೆಲಸ ಮಾಡೋಕ್ಕೆ ನಾನು ಇರೋವರೆಗೂ ನಾನು ಯಾವತ್ತೂ ಈ ಥರ ಅವಕಾಶ ಕೊಡೋದಿಲ್ಲ ಅತ್ತೆ, ಯಾರನ್ನೂ ಸಾಯಿಸೋಕ್ಕೆ ಅವಕಾಶ ನಾನು ಕೊಡೋದಿಲ್ಲ ಅಂತೇಳಿ ಮೀನಾ ಹೇಳ್ತಾಳೆ. ಆವಾಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ನೋಡ್ದೇನೆ ಗುಂಗ್ರಿ, ನಿನ್ನ ಎಷ್ಟೊಂದು ಮೇಲೆ ಕತ್ತಿಸ್ಕೊಂಡಿದ್ದೆ, ಈ ಹೂವು ಮರಳ ಹತ್ರ ಕೂಡ ಅನ್ನಿಸ್ಕೊಳಂಗಾಯ್ತು ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ರಂಗನಾಥ್ ಇತ್ಕೊಂಡು ನಿನ್ನ ಜನ್ಮಕ್ಕೆ ನಿನ್ಗಿನ್ನ ಬುದ್ಧಿ ಬಂದಿಲ್ವೇನೇಲೆ, ಅವಳಷ್ಟೆಲ್ಲ ಈ ಪಾಪ ಮಾಡಿ ಅನ್ಯಾಯ ಮಾಡಿ ನಿಂತಿದ್ದಾಳು ಅವಳು ನಿನ್ನ ಮುಂದೆ, ಅಂದರೆ ಮೀನಾ ನಿನ್ಗೆ ಏನೇ ಒಳ್ಳೇದಿದ್ರು ಕೂಡ ಏನೇ ಮಾಡಿದ್ರು ಕೂಡ ಅವಳ ಮೇಲೆ ಇನ್ನೂ ದ್ವೇಷ ಹೋಗಿಲ್ವಾ ನಿನಗೆ, ಏನೇ ಶಾಂತಿ ನಿನ್ನ ನಾಟಕನೇ ಗೊತ್ತಾಗ್ತಿಲ್ವಲ್ಲೇ ನನಗೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈತಾರೆ. ಬೈದಾಗ, ಅಲ್ಲ ರೀ, ನಾನು ಇವಳ ಎಷ್ಟೊಂದು ತಲೆ ಮೇಲೆ ಕುಂಡ್ರಿಸ್ಕೊಂಡಿದ್ದೆ, ಈ ಹೂ ಮರಳ ಹತ್ರ ಎಲ್ಲ ಬುದ್ಧಿ ಹೇಳ್ಸ್ಕೊಳೋ ಪರಿಸ್ಥಿತಿ ಬಂತಲ್ರಿ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ರಂಗನಾಥ್ ಬೈತಾ ಇರ್ತಾರೆ. ಇನ್ನು ಫೈನಲಿ, ನೀನು ಯಾವುದೇ ಕಾರಣಕ್ಕೂ ನನ್ನ ಮಗನ ಮುಖ ನೋಡಬಾರ್ದು, ನನ್ನ ಮಗನ ಜೊತೆ ಸಂಸಾರ ಮಾಡಬಾರ್ದು, ನನ್ನ ಮಗನ ಜೊತೆಗೆ ಇರ್ಕೂಡ್ದು, ನೀನು ಈಗಲೇ ಮನೆ ಬಿಟ್ಟು ತೊಲಗಬೇಕು ನೀನು ಅಂತ ಹೇಳ್ಬಿಟ್ಟು ಶಾಂತಿ ವಾರ್ನಿಂಗ್ ಮಾಡ್ತಾಳೆ ರೋಹಿಣಿಗೆ. ಹಾಗೆ ಹೇಳಿದ ತಕ್ಷಣವೇ ಇನ್ನು ರೋಹಿಣಿ ಇದ್ಕೊಂಡು ಅತ್ತೆ ಆ ರೀತಿ ಮಾಡಿಬಿಡಿ ಅತ್ತೆ ಅಂತೇಳಿ ತುಂಬಾ ರಿಕ್ವೆಸ್ಟ್ ಮಾಡ್ತಾಳೆ. ಆದರೆ ರಿಕ್ವೆಸ್ಟ್ಗೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಶಾಂತಿ. ಯಾವುದೇ ಕಾರಣಕ್ಕೂ ನೀನು ನಮ್ಮ ಮನೆಗೆ ಬರೋಂಗಿಲ್ಲ, ನನ್ನ ಮಗನ್ನ ಮಾತಾಡ್ಸೋಂಗಿಲ್ಲ, ನನ್ನ ಮಗನಿಗೆ ಇನ್ಯಾವತ್ತೂ ನಿನ್ನ ಮುಖ ತೋರ್ಸಂಗೆ ಕೂಡ ಇಲ್ಲ, ಇವತ್ತೇ ಮನೆ ಬಿಟ್ಟು ಇಲ್ಲಿಂದನೇ ಮನೆ ಬಿಟ್ಟು ಹೊರಡ್ತಾ ಇರಬೇಕು ನೀನು ಅಂತೇಳಿ ಶಾಂತಿ ಕೊನೆಗೆ ಡಿಸಿಷನ್ ತೊಗೊಂಡೇ ಬಿಟ್ಟಿದ್ದಾಳೆ. ಇನ್ನು ಇಲ್ಲಿ ರಂಗನಾಥ್ ಅವರು ತುಂಬಾ ಶಾಕ್ ಆಗಿದ್ದಾರೆ, ಸೂರ್ಯ ಕೂಡ ಅಷ್ಟೇ ತುಂಬಾ ಶಾಕ್ ಆಗಿದ್ದಾನೆ, ಮತ್ತು ಮೀನಾನು ಅಷ್ಟೇ ತುಂಬಾ ಶಾಕ್ ಆಗಿದ್ದಾಳೆ. ಮನೆಯವರೆಲ್ಲ ತುಂಬಾ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಸಂಚಿಕೆ ಇದಾಗಿತ್ತು.